ಹಲೋ ಗೈಸ್, ನನ್ನ ಬ್ಲಾಗ್ ನೋಡ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ, ಒಂದು ವಿಡಿಯೋ ಒಂದು ಫೋನಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡಿ ಎಡಿಟಿಂಗ್ ಕೊಟ್ಟಿದ್ದೆ, ಇದಾಗ್ತಿದೆ. ನಾನು ಅವೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೇನಿದ್ರು ಕಾಲೇಜ್ಗೆ ಹೋಗೋದಷ್ಟೇ. ಇವತ್ತು ನಾನು ಫಸ್ಟ್ ಪೀರಿಯಡ್ ಹೋಗ್ತಾ ಇದ್ದೀನಿ. ಅವಾಗಲೇ ಅವೆಲ್ಲ ರೆಡಿ ಫುಲ್ ಆಗಿದೆ. ಒಂಚೂರು ಬಟ್ಟೆ ಏನಾನ ಇದ್ರೆ ಇಲ್ಲ ಎಲ್ಲ ಎತ್ಕೊಂಡು ಬಿಟ್ಟಿದ್ದೀನಿ. ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ ಗೈಸ್. ನೋಡಿ ಎಷ್ಟೈತೆ, ಅಪ್ಪ ತೋರಿಸ್ತೀನಿ ನೋಡಿ. ಇದು ನಂದು ತೋರಿಸ್ತೀನಿ ನೋಡಿ. ಫ್ರೆಂಡ್ ನೋಡಿ, ಇದು ಒಂದು ಬರಿಬೇಕು. ಇದು ಇದು ಇವೆಲ್ಲ ನಾನು ಮುಟ್ಟೆ ಇಲ್ಲ. ಇದು ಮಾತ್ರ ಬರ್ದಿದ್ದೀನಿ ಅಷ್ಟೇ. ಇನ್ನ ಎಷ್ಟು ಬರಿಬೇಕು? 1 2 3 4 5 ಸ್ಕೆಚ್ ಬರಿಬೇಕು. ಇವತ್ತು ಬೇರೆ ಕ್ಲಾಸ್ ಇದೆ. ಕ್ಲಾಸ್ ಬೇರೆ ಹೋಗಿಲ್ಲ ಮ್ಯಾಮ್ದು. ಅಷ್ಟೇ ಮುಗಿಸ್ತಾರೆ ನನ್ನ ಕತೆ ಇವತ್ತು. ಬರ್ರಿ, ನಿಜ ಉಗಿಸ್ಕೊಳ್ಳೋದಂತೂ ಗ್ಯಾರಂಟಿ ಆ ಮ್ಯಾಮ್ ಹತ್ರ. ನಾನಂತೂ ಹೋಸಲಿನೇ ಪೇರೆಂಟ್ಸಿಗೆ ಕರ್ಕೊ ಬಂದ್ಬಿಡಪ್ಪ ನೀನು ಅಂತ ಹೇಳಿದ್ರು. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡೋದು ಇಲ್ಲಿಂದ. ನೋಡಿ 94 ಆಗ್ಬಿಟ್ಟಿದೆ. ಈಗ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಡೋಣ ಬನ್ನಿ. ಬನ್ನಿ ಗೈಸ್, ನಾಷ್ಟ ಮಾಡ್ಕೊಬಿಡೋಣ. ನೋಡಿ, ನಮ್ದು ಮನೇಲಿ ಟಿವಿ ಬೆಳಗ್ಗೆನೆ ಒಬ್ಬನಿಂದ. ನಾನು ಸುಮ್ ಕೂರೋ ಮಗ ಅಲ್ಲ. ಇಶಾನ್ ಇಲ್ಲಡಿ, ಇಲ್ಲಿ ಬೇಗ. 3 hours later. ಇಲ್ಲಡಿ ಗೈಸ್, ಕ್ಲಾಸಿಗೆ ಬಂದಾಯ್ತು. ಡ್ರಾಯಿಂಗ್ ಬಿಡ್ಸ್ಕೊಂಡು ಕೂತಿದ್ದೀವಿ. ಏನು ನೋಡಿ, ಇಲ್ಲಡಿ ಗೈಸ್, ಫಸ್ಟ್ ಪೀರಿಯಡ್ ವರ್ಕ್ ಕೊಟ್ಟಿದ್ದು ನಮಗೆ. ಇವೆರಡು ಡ್ರಾಯಿಂಗ್ನ ಬಿಡಿಸಿ, ಇನ್ನೂ ಸ್ವಲ್ಪ ಡ್ರಾಯಿಂಗ್ಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ಬಿಡಿಸ್ಬೇಕು ಗೈಸ್. ಇವಾಗ ನೋಡಿ, ಇವೆರಡು ಬಿಡಿಸಿದ್ದೀವಿ, ಇನ್ನಾದ್ಮೇಲೆ ಬಿಡಿಸ್ತೀವಿ. 10 minutes later. ಗೈಸ್, ಇವಾಗ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಒಂದಷ್ಟು ಕಂಪ್ಯೂಟರ್ಗಳನ್ನ ತರಬೇಕಾಯ್ತು. ಅದಕ್ಕೆ ನಮ್ಗೆ ಇದಕ್ಕೆ ಬ್ರಾಂಚ್ಗೆ ತಂದಿರಲಿಲ್ಲ. ಅದಕ್ಕೆ ನೋಡಿ ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ, ಇದೇ ನಮ್ಮ ಇಂಜಿನಿಯರ್ ಕಾಲೇಜ್. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಈಗ ಇದೇ ನಮ್ಮ ಇಂಜಿನಿಯರ್ ಕಾಲೇಜ್. ಇಲ್ಲೇ ಹೋಗ್ಬಿಟ್ಟು ಇವಾಗ ಒಂದಷ್ಟು ಕಂಪ್ಯೂಟರ್ಗಳನ್ನ ಎತ್ಕೊಂಡು ನೀವಣ್ಣ ನನಗೂ ಕೊಡ್ರಿ, ನನಗೂ ಒಂದು ಕೊಟ್ಬಿಟ್ಟಾರ ಅವೆಲ್ಲ ಎತ್ಕೊಳಕ್ಕೆ. ಹೋಗೋಣ ಬರ್ರಿ ಅಷ್ಟೇ ಗೈಸ್. ಇವಾಗ ಸೆಕೆಂಡ್ ರೌಂಡ್ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದ್ಸಲಿ ಇನ್ನೊಂದು ರೌಂಡ್ ಹೋಗಿ ಎತ್ಕೊಂಬರೋದೆಲ್ಲ. ಇನ್ನು ಬೇಕಂತ ಹೋಗ್ತಿರೋದು, ಏನು ಅಂದಿಲ್ಲ. ಗ್ಯಾಸ್ ಬಂಕ್ ಆಗುತ್ತಲ್ಲ ಗೈಸ್, ಅಷ್ಟು ಸಾಕು ನಮಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. A few moments later. ಗೈಸ್, ಫೈನಲಿ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಊಟ ಮಾಡ್ತಾ ಇದೀವಿ. ಅಲ್ಲಿ ಊಟ ಮಾಡೋದು ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಾಗ ಊಟ ಮಾಡ್ಕೊಂಡು ಸಿಗ್ತೀವಿ. ನಿಮ್ಗೆ ಎಲ್ಲರೂ ಕಾಯ್ತೀರಿ. ಫೈನಲಿ ಗೈಸ್, ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಒಂದು ಟೀ ಕುಡಿಯೋಣ ಅಂತ ಹೋಯ್ತಾ ಇದೀವಿ. ಅದಕ್ಕೋಸ್ಕರನೇ ಲಡ್ರಿ ಧನುಷ್ ಭಕ್ತಾನಂತೆ. ಬರೀ ಇಂಥದೆಯಾ? ಬರೀ ಇವಾಗ ಒಂದು ಟೀ ಕುಡಿಯೋಕೆ ಹೋಗೋಣ. ಫೋನ್ ಮಾಡಿ ಕೇಳು. Three hours later. ಫೈನಲಿ ಗೈಸ್, ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಲಡಿ ತರ್ಲೆ ನನ್ನ ಮಕ್ಕಳು ಬರಕ್ಕೆ ಇನ್ನೇನು ಕೆಲಸ ಅವ್ರಿಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ ರೋಡದ್ದನು.
ಬರೀ ನಮ್ಮ ಪಾಡಿ ನಾವು ಹೋಗೋಣ, ಬೇಗ ಟೈಮ್ ಆಗ್ಬಿಟ್ಟಿದೆ ಅವಾಗಲೇ. ಹೋಗಿ ಊಟ ಮಾಡ್ಕೊಳ್ಳೋದು ಮತ್ತೆ ಮಲಿಗಳು. ಇಲ್ಲ, ಇವತ್ತು ನೋಟ್ಸ್ ಕಂಪ್ಲೀಟ್ ಮಾಡಬೇಕು. ನಾಳೆ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಏನಾಗ್ತಾಳೆ. ಇವತ್ತು ಮಾಡಿಲ್ಲ, ಮೊನ್ನೆನೂ ಮಾಡೋಕ್ಕಾಗಲಿಲ್ಲ. ಗೊಬ್ಬರಿ ಮಾಡೋಣ. ನೋಡ್ರಿ ಅವ್ರು ಚೈಲ್ಡ್ಗಳು, ಇಬ್ರು ಚೈಲ್ಡ್ಗಳೇ ನಡ್ಕೊಂಬರ್ತಿರೋದು. ಅವನ ಈ ಕಡೆ ಉದ್ದಕ್ಕಿರೋನಂತೂ ದೊಡ್ಡ ಚೈಲ್ಡು, ಇವನ್ ಚಿಕ್ಕ ಚೈಲ್ಡು. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫೈನಲಿ ಗೈಸ್, ನನ್ನ ಫ್ರೆಂಡ್ ಒಬ್ಬ ಇಲ್ಲಿಂದ ಓಡ್ತಾವನೆ. ಬೈ ಬೈ ಅನ್ಬಿಡೋದು ಅವನಿಗೆ. ಬಾಯ್ ಬ್ರಾ. ಬಾಯ್ ಗಾಯ್ಸ್. 3 hours later. ಫೈನಲಿ ಗೈಸ್ ಮನೆಗೆ ಬಂದಿದ್ದಂತ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಫಸ್ಟು ನೋಡಿ, ನಮ್ಮ ಮಮ್ಮಿ ಹಳೆ ಐಟಮ್ಗಳೆಲ್ಲ ತೆಗ್ದುಬಿಟ್ಟು ಹೊಲ್ಕೊಂಡು ಕುತ್ಕೊಂಡು ನನ್ನ ರೂಮ್ನ ನೋಡಿ ಮಾಡಿರೋದು ಯಾವ ಥರ ಮಾಡಿದ್ದಾರೆ. ನಾನು ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬೇಕು. ಇನ್ನು ಇವಾಗ ಬಂದಿದ್ದೀನಿ. ಕೈ ಕಾಲು ಮುಖ ತೊಳ್ಕೊಂಡು ಬಟ್ಟೆ ಬಿಚ್ಚಿ ಹೊಟ್ಟೆ ಸಿತೈತೆ ನೋಡಿ. ಆ ಕ್ರಿಕೆಟ್ ಗೇಮ್ ಆಡ್ಕೊಂಡು ಪುಷಪ್ಸ್ ಹೊಡೆಯೋದು ಇವನು ಈ ಥರ. ಎಕ್ಸಾಮ್ ಐತೆ, ಅವನಿಗೆ ಭಯ ಭಕ್ತಿ ಅನ್ನೋದಿಲ್ಲ. ನಮ್ಮಪ್ಪ ಸಾಯಂಕಾಲ ಬಂದು ಕ್ಲಾಸ್ ತಗೊಂತಾರಲ್ಲ, ಅವಾಗ ನಮ್ಮ ಅಣ್ಣಂಗೆ ಭಯ ಭಕ್ತಿ ಅನ್ನೋದು ಬರೋದು. ಅಲ್ಲಿಯವ್ರಿಗೆಲ್ಲ ಭಯ ಭಕ್ತಿ, ಓದಬೇಕು ಗಿದ್ಬೇಕು ಅವೆಲ್ಲ ಏನೋ ಬರೋಲ್ಲ. ನಮ್ಮ ಅಮ್ಮನ ಬಟ್ಟೆ ಸ್ಟಿಚಸ್ಕೊಳ್ಳೋಕ್ಕೋಸ್ಕರ ತೆಗ್ದಿದ್ದಾರೆ. ನಂದು ಒಂದೆರಡು ಪ್ಯಾಂಟು ಚೆನ್ನಾಗಿ ಸ್ಟಿಚಿಸ್ಕೊಬಿಡ್ಬೇಕು. ಜಾಸ್ತಿ ಮಾತಾಡಿದ್ರೆ ಆಮೇಲೆ ಇಟ್ಕೊಂಡು ಕೊಟ್ಬಿಡಲ್ಲ. ಅದಕ್ಕೆ ಯಾವುದೋ ಒಂದು ಪ್ಯಾಂಟು, ನೀಟ್ ಪ್ಯಾಂಟು ಹೋಗ್ಬಿಟ್ಟು ಜೋರಾಗಿ ಗಾಡಿಯಲ್ಲಿ ಇಳಿದು ಒಂದು ಚೂರು ಅರ್ಧೋಗ್ಬಿಟ್ಟಿದೆ. ಅದನ್ನು ಸ್ಟಿಚ್ ಹಾಕ್ಸೋದು. ಅಮ್ಮ, ನಂದು ಒಂದು ಬಟ್ಟೆ ಐತೆ, ನಂದು ಒಂದು ಬಟ್ಟೆ ಸ್ಟಿಚ್ ಹಾಕೊಂಡು ಕೊಟ್ಬಿಡಮ್ಮ. ಈಗ ಇದು ನೈಟ್ ಪ್ಯಾಂಟು, ದಿಸ್. ಓಕೆ ಗೈಸ್, ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿಯವರು ಕಾಯ್ತೀರಿ. 20 minutes later. ಗೈಸ್, ಸೊ ಫ್ರೆಶ್ ಅಪ್ ಆಗಿದ್ದಾಯಿತು. ವಿಡಿಯೋ ಬಿಟ್ಟಿದೆ. ನಮ್ಮ ಬ್ರದರ್ ನೋಡ್ಕೊಂಡು ಕೂತಿದ್ರು ನೋಡಿ. ವಿಡಿಯೋ ನೋಡ್ಕೊಂಡು ಕೂತಿದ್ದಾನೆ. ಇವಾಗ ನಂದು ಏನು ಕೆಲಸ ಅಂದರೆ, ಬೆಳಿಗ್ಗೆ ತೋರಿಸಿದ್ನಲ್ಲ ಡ್ರಾಯಿಂಗ್ಗಳನ್ನ, ಅದನ್ನೆಲ್ಲ ಕಂಪ್ಲೀಟ್ ಮಾಡೋದು ಇವಾಗಿರೋದು. ಇಲ್ಲಿ ಬುಕ್ಕನ ತೆಗ್ದಿಕ್ಕಾನ ಇವಾಗ. ಅವಾಗಿಂದ ನಮ್ಮ ಮನೆ ಕ್ಲಾಸ್ ತೊಗೊತಿರೋ ನಮಗಂತೂ ಗೊತ್ತಿಲ್ಲ, ಬರೀತಿಲ್ಲ, ಏನಿಲ್ಲ ಅಂತ. ನಾವು ಹಂಗೆ ಗೈಸ್, ಮನೆಗೆ ಬಂದರೆ ನಾನಂತೂ ಫೋನ್ ಹಿಡ್ಕೊಂಡು ಅವ್ನು ಬಿಡೋದಿಲ್ಲ. ನಮ್ಮ ಅಣ್ಣ ಅವಾಗ ಹೋಗಿ ಫೋನ್ ನೋಡ್ತಾನೆ ಅಷ್ಟೇ. ನಾನು ನೋಡ್ರಿ, ತಡೀರಿ ಒಂದು ನಿಮಿಷ ತೋರಿಸ್ತೀನಿ. ನನ್ನ ಫ್ರೆಂಡ್ ನೋಡ್ರಿ, ನಾನು ನೋಡ್ರಿ, ಇದು ನನ್ನ ಫ್ರೆಂಡ್ ಬುಕ್ಕು, ಇದು ನನ್ನ ಬುಕ್ಕು. ಬರೀ ಹೆಡ್ಡಿಂಗ್ ಬರ್ದಿಕ್ಕಿದ್ದೀನಿ ಇಲ್ಲಡ್ರಿ. ಬರೀ ಹೆಡ್ಡಿಂಗ್ ಮಿಸ್ ಆಗುತ್ತೆ, ಒಂಚೂರು ಸ್ಲಿಪ್ ಆಗುತ್ತೆ. ಬರೀ ಹೆಡ್ಡಿಂಗ್ ಬರೆಯೋದು ಇವ್ನು ಮಾತ್ರ ನೋಡಿ. ನೆಕ್ಸ್ಟ್ ಪೇಜ್. ಇದನ್ನ ಇವಾಗ ಇಲ್ಲಿ ತುಂಬಬೇಕು, ಇದನ್ನ ಇವಾಗ ಇಲ್ಲಿ ತುಂಬಬೇಕು, ಇದನ್ನ ಇವಾಗ ಇಲ್ಲಿ ತುಂಬಬೇಕು, ಇದನ್ನು ಇಲ್ಲಿ ತುಂಬಬೇಕು. ಅದಾದಮೇಲೆ ನಾನು ಬರೆದಿದ್ದೀನಿ. ಇದಲ್ಲ, ನೋಡಿ, ಅದು ಒಂದು, ಇದು ನಂದು ಇವೆರಡು ಕಂಬು. ಇಷ್ಟು ಇದು 2 ಪೇಜ್ ಕಂಪ್ಲೀಟ್ ಆಗಿರೋದು. ನಾನು ಕಂಪ್ಲೀಟ್ ಮಾಡಿರೋಂದ್ರೆ 2 ಪೇಜು. ಈಗ ಅಷ್ಟು ಪೇಜು ಕುತ್ಕೊಂಡು ಬರೀಬೇಕು. ಬರೆದಾದ್ಮೇಲೆ ವ್ಲಾಗ್ ಮಾಡಬೇಕು. ತುಂಬ ಕೆಲಸ ಐತೆ ಇವತ್ತಂತೂ. ಇದು ಬಿಡ್ಸೋ ಅಷ್ಟೊತ್ತಿಗೆ ತಲೆನೋವು ಬರ್ತದೆ ನನಗಂತೂ. ಬನ್ನಿ, ಇದು ಬರೀತಾ ಕೂತ್ಕೊಳ್ಳೋಣ ಇವಾಗ. ನಮ್ಮಮ್ಮ ನೋಡ್ರಿ ಇನ್ನೂ ಕ್ಲೀನೇ ಮಾಡಿಲ್ಲ, ಹಂಗೆ ಎಲ್ಲ ಹೋಗ್ಬಿಟ್ಟವ್ರು ಆಚೆ ಕಡೆ ಐಟಮ್ ತರೋಕ್ಕೋಸ್ಕರ. ಈಗ ನಮ್ಮಮ್ಮ ಬರೋ ತನಕ ನಮ್ಮಮ್ಮ ಕ್ಲೀನ್ ಮಾಡಲ್ಲ, ನಮ್ಮ ಕೈಯಲ್ಲೇ ಕ್ಲೀನ್ ಮಾಡಿಸುತ್ತೆ. ಅದು ಬರಲ್ಲ, ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾನು ಇವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ, ಎಲ್ಲ ಎತ್ತಿಕ್ಬಿಡ್ತೀನಿ. ಎಲ್ಲ ಅವ್ರವ್ರ ರೂಮ್ಗೆ ಇಟ್ಬಿಡೋದು. ನನ್ನ ರೂಮ್ ಮಾತ್ರ ಕ್ಲೀನಾಗಿ ಮಾಡಿಕೊಂಡು ಕುತ್ಕೊಳ್ಳೋದ್ರೆ ಬರೆಯೋಕ್ಕೆ ಒಂದು 10 ಗಂಟೆ 11 ಗಂಟೆ ಗೆದಲ್ಲದು ಇವಾಗ. ಬನ್ನಿ ಇವಾಗ ಬರೆದ್ಬಿಡೋಣ. ಅದು ಎಷ್ಟು ಅಷ್ಟು ಕಂಪ್ಲೀಟ್ ಮಾಡಿಬಿಟ್ರೆ ಸಾಕಾಗ್ಬಿಟ್ಟೈತೆ ಇವಾಗ. ಬರೆಯೋಣ, ಬನ್ನಿ ಬರೆಯೋಣ ಗೈಸ್. ಬರೆಯೋಣ ಅಂತ ಫುಲ್ ಇಂಟ್ರೆಸ್ಟಾಗಿ ಕುತ್ಕೊಂಡೆ ಬರೆದ್ಬಿಡೋಣ ಇವಾಗ ಅಂತ. ಬಟ್ ಏನಾಯಿತು ಗೊತ್ತಾ, ನೋಡಿ 2 ವ್ಲಾಗ್ ಬಂದಿರೋದು. ಈ ವ್ಲಾಗ್ ಆದಮೇಲೆ ನಾನಂತ ಬರೆಯೋದು. ನೋ ಟೆನ್ಷನ್, ಫಸ್ಟ್ ವ್ಲಾಗ್ ಆಮೇಲೆ ಬರೀತೀನಿ. ಬರೆದ್ಬಿಡೋಣ ಬನ್ನಿ ಇವಾಗ. ಬರೆದು ಸಿಗ್ತೀನಿ ನಿಮಗೆ, ಸರಿನಾ? ಬರೆದು ಸಿಗ್ತೀನಿ. ಅಲ್ಲಿ ವೀಡಿಯೋ ನೋಡ್ಕೊಂಡು ಟಿ ವಿಯಲ್ಲಿ ನೋಡ್ಕೊಂಡು ಬರೀತಿದ್ದೆ. ಸ್ಯಾಮ್ಸಂಗ್ ಇರೋದು ಪಟ್ ಅಂತ ನಮ್ಮ ಅಪ್ಪ ಅಮ್ಮ ಬಂದ್ಬಿಡೋದು. ಅವರೇ ಬೆಲ್ ಮಾಡಿದ್ದಿದ್ದು ಅವಾಗಲೇ. ಅದಕ್ಕೋಸ್ಕರ ಏನು ಮಾಡ್ದೆ ಹೇಳಿ, ಜಾಗನೂ ಚೇಂಜು, ಫೋನನ್ನು ನೋಡ್ಕೊಂಡು ಕೂತಿದ್ದೀನಿ ಇವಾಗ. ನೋಡ್ಕೊಂಡು ಬರ್ದು ಕಂಪ್ಲೀಟ್ ಮಾಡಿಬಿಡೋದು ಇವಾಗ.
ಅವ್ರು ವ್ಲಾಗ್ ನೋಡ್ತಾ ಬರೋದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ, ಟೆನ್ಷನ್ ಇಲ್ಲ. ಬರಿತೀನಿ ಬನ್ನಿ, ಫುಲ್ಲು ಬರೆದು ಇವತ್ತು ಫೈನಲಾಗಿ ತೋರಿಸ್ತೀನಿ ನಾನು ಯಾವ ಥರ ಬರೀತೀನಿ ಅಂತ. ಕಾಯ್ತಿರಿ ಇಲ್ಲಿವರೆಗೂ. ಒಂದು 1 ಅವರ್ ಬೇಕು ಟೈಮು ಬರೆಯೋಕ್ಕೆ ನನಗೆ. ಬರೀತೀನಿ ಅಷ್ಟಲ್ಲಿ ಬರೆದು ಬೇಗ ಬರಿತೀನಿ ಅಂತ ಒಂಚೂರು. ಅವ್ರ ವ್ಲಾಗ್ ಜೊತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಬೇಗ ಬರೆದಾಕ್ಬಿಡ್ತೀನಿ. ಬನ್ನಿ, ಬರೆದಾದ್ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿಯವರು ಕಾಯ್ತಿರ್ರಿ. 1 hour later. ಸೊ ಗೈಸ್, ಬರೋಣ ಅಂತ ಕೂತ್ಕೊಂಡೆ ಫುಲ್ ಇಂಟ್ರೆಸ್ಟಾಗಿ ಇವತ್ತು ಕಂಪ್ಲೀಟ್ ಮಾಡ್ತೀನಿ ಅಂತ. ಬಟ್ ನೋಡಿದ್ರೆ ನಿದ್ದೆ ಬೇರೆ ಜಾಸ್ತಿ ಬರ್ತಿತ್ತು. ನೋಡಿ, ಇದೊಂದು ಪೇಜು ಇವೆರಡು ಅಷ್ಟೇ ಡ್ರಾಯಿಂಗ್ ಬರೆಯೋಕ್ಕಾಗಿರೋದು ಇವತ್ತು. ಮಿಕ್ಕಿದ್ದು ನಾಳೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೈಮ್ ನೋಡಿ ಆವಾಗಲೇ 11:24 ಆಗಿದೆ. ಅದಕ್ಕೆ ಇವಾಗ ಎಡಿಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಎತ್ತಿಕ್ಕೆ ಏನಿದ್ರು ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಮಿಕ್ಕಿದ್ದೆಲ್ಲ ನಾಳೆ ಬಂದು ಬರೆಯೋದು. ಹೇಳ್ತೀನಿ ಮ್ಯಾಮ್ ಹತ್ರ ಲೇಟ್ ಆಯಿತು ಮ್ಯಾಮ್ ಹೋಗೋದು ಅಂತ, ಏನೊಂದು ಕತೆ ಊದ್ಬಿಟ್ಟು ಇವಾಗೆಲ್ಲ ಎತ್ತಿಗೆ ಬಿಟ್ಟಿದ್ದನ್ನು ನೋಡಿ. ಹಿಂಗೆ ನನ್ನ ರೂಮ್, ಅದಕ್ಕೋಸ್ಕರ ಫುಲ್ ಇವನ್ನೆಲ್ಲ ಎತ್ತಿಕ್ಬಿಟ್ಟು ಇವಾಗ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಎಡಿಟ್ ಮಾಡೋದು ಒಂದಷ್ಟು ವೀಡಿಯೋಗಳೈತೆ, ನಾಳೆ ವ್ಲಾಗಿಂದು ಎಡಿಟ್ ಮಾಡಿಕೊಂಡು ಕೂತ್ಕೊಳ್ಳೋದೇ ಫುಲ್. ಇವತ್ತು ಕೂತ್ತರ ನಾವು ಬಂದ್ಬಿಟ್ಟು ಗೈಸ್, ಅಪ್ಪ ಈ ಥರ ಇಂಟ್ರೆಸ್ಟಾಗಿ ಕೂತ್ಕೊಂಡು ಎಷ್ಟೋ ತಿಂಗಳಾಗ್ಬಿಟ್ಟಿತ್ತು. ನಾನಂತೂ ಇಂಟ್ರೆಸ್ಟ್ ಐತೆ ಡ್ರಾಯಿಂಗ್ ಮೇಲಲ್ಲ, ಬಟ್ ಅಷ್ಟೊಂದು ಕೊಡ್ತಿರ್ಲಿಲ್ಲ. ಕಾಲೇಜು ಸ್ಟಾರ್ಟ್ ಆಗಿರಲಿಲ್ಲ, ಏನಿರಲಿಲ್ಲ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಬಟ್ ಇವಾಗ ಹೆವಿ ಕೊಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಇವಾಗ ಮಾಡ್ಕೊಂಡಿರೋದು. ಇದು ಬ್ಯಾಗಲ್ಲಿ ಎತ್ತಿಗೆ ಬಿಡೋಣ, ಆಮೇಲೆ ಮರ್ತೋಗ್ತೀನಿ. ಬನ್ನಿ, ಇವಾಗ ಇನ್ನೇನಿಲ್ಲ ಗೈಸ್, ಇವನ್ನೆಲ್ಲ ಎತ್ತಿಕ್ಬಿಟ್ಟು ಸಿಗ್ತೀನಿ. 1-2 ನಿಮಿಷ ಟೈಮ್ ಕೊಡಿ, ಎತ್ತಿಕ್ಬಿಡ್ತೀನಿ ಗೈಸ್. ಫೈನಲಿ ಎಲ್ಲ ಎತ್ತಿಕ್ಕಿದ್ದಾಯಿತು. ಇವಾಗ ಒಂಚೂರು ನೀರು ಕುಡ್ಕೊಂಡ್ಬಿಡೋಣ. ಈ ಬ್ಯಾರ್ಕೆ ಆಗ್ತಿತ್ತು, ಅದಕ್ಕೋಸ್ಕರನೇ ಅಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲ. ಅವಲೇ ಎಲ್ಲ ಮಲಗಿಬಿಟ್ಟಾರ ನಮ್ಮನೇಲಿ. ಇಲ್ಲಿ ಫುಲ್ ನಿದ್ದೆ ಹೊಡಿತಾ ನಮ್ಮ ಅಣ್ಣ ಅಂತೂ. ಒಂಚೂರು ನೀರು ಕುಡ್ಕೊಂಡು ನಾನು ಮಲಿಕೊಳ್ಳೋದೆಲ್ಲ ಇಲ್ಲ, ವ್ಲಾಗ್ ಎಡಿಟ್ ಮಾಡಬೇಕು. ವ್ಲಾಗ್ ಎಡಿಟ್ ಮಾಡ್ತಾ ಕೂರೋದು ಇವಾಗ. ಅದಿನ್ನೂ ಎಷ್ಟೊತ್ತು ಆಗುತ್ತೆ, ನಾನು ಯಾವಾಗ ಮಲಗ್ತೀನಿ, ನಾಳೆ ಬೇರೆ ಬೇಗ ಹೋಗಬೇಕು. ಗೈಸ್, ನೀರು ಕುಡಿಯೋದಂತ ಆಯಿತು. ಆಲ್ರೆಡಿ ಬಿತ್ಕೊಂಡು ನೋಡಿ. ಒಂಚೂರು ಹತ್ರ ತೊಗೊಂಡೋಗ್ಬಿಟ್ರೆ ಮೆಟ್ನಲ್ಲಿ ಹೊಡಿತಾನೆ, ನಿದ್ದೆ ಕಂಡು ಬೇರೆ. ತೀಟೆ ಮಾಡೋದು ಬೇಡ. ಇವಾಗ ನಾವು ವ್ಲಾಗ್ನ ಎಂಡ್ ಮಾಡಿಬಿಟ್ಟು ನಮ್ಮದು ಎಡಿಟಿಂಗ್ ವರ್ಕ್ ಏನೈತೋ ಸ್ಟಾರ್ಟ್ ಮಾಡಬೇಕು. ಈಗ ನನ್ನ ಫೋನು ಇವಾಗ ವೀಡಿಯೋ ಮಾಡೋದಲ್ಲ, ನಮ್ಮ ಅಣ್ಣನ ಫೋನು. ನನ್ನ ಫೋನಲ್ಲಿ ಕ್ಲಾರಿಟಿ ಅವಾಗಲೇ ಹೊರಟೋಯ್ತು ಗೈಸ್. ತಗೊಂಡು 6 ತಿಂಗಳು ಆಗಿಲ್ಲ, ಕ್ಲಾರಿಟಿ ನೀಟಾಗಿ ಬರೋಲ್ಲ. ನಥಿಂಗ್ ಚೆನ್ನಾಗಿದೆ, ನಥಿಂಗಲ್ಲಿ ಒಳ್ಳೆ ಕ್ಲಾರಿಟಿ ಬರ್ತಿದ್ದು, ಅದಕ್ಕೋಸ್ಕರ ನಮ್ಮ ಅಣ್ಣನ ಫೋನ್ ಎತ್ಕೊಳ್ಳೋದು. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನನಗೂ ಒಂದು ಆಸೆ ಇದೆ, ನಾನು ಕಾಂಟೆಂಟ್ ಕ್ರಿಯೇಷನಲ್ಲಿ ಏನಾದರೂ ಮಾಡಬೇಕು ಅಂತ. ಸೊ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ನಮ್ಮ ಮನೇಲಿ ಆಲ್ಮೋಸ್ಟ್ ಆಲ್ ಸಪೋರ್ಟ್ ಮಾಡ್ತಾರೆ. ನನಗೆ ಸಪೋರ್ಟ್ ಮಾಡೋದು ಜಾಸ್ತಿ ಅಂದರೆ ನಮ್ಮ ಅಣ್ಣ, ನನ್ನ ಫ್ರೆಂಡ್ಸು, ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವರು. ಇನ್ನು ನಮ್ಮ ಅಣ್ಣ ಅಂತೂ ಸಕ್ಕ ಸಪೋರ್ಟ್ ಮಾಡ್ತಾನೆ ಎಲ್ಲದಕ್ಕೂ. ಅದು ಇವಾಗ ಮಾಡ್ತಿದ್ದಾನೆ, ಯಾಕೋ ಗೊತ್ತಿಲ್ಲ. ಏನು ನನ್ನ ಮೇಲೆ ಲವ್ ಬಂದುಬಿಟ್ಟೈತೋ ಏನೋ ಕಾಣೆ ಗೊತ್ತಿಲ್ಲ ಅವನಿಗೆ. ಇವಾಗ ಮಾಡ್ತಿದ್ದಾನೆ. ನನಗೆ ಹಂಗೆ ನಿಮ್ಮದು ಸಪೋರ್ಟ್ ಬೇಕು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿನ ಯಾರು ತುಂಬ ಜನ ಇದ್ದಾರೆ, ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಸ್ವಲ್ಪ ಇನ್ನೂ ಬೆಳೆಸಿ ಅಂತ ಅಂದ್ಕೊತೀನಿ. ನನಗೆ ಏನಿಲ್ಲ ಗೈಸ್, ನನಗೂ ಚಿಕ್ಕ ಆಸೆ. ನನ್ನನ್ನು ನೋಡಿದ್ರೆ ಒಂದು 4 ಜನ ಕಂಡುಹಿಡಿಬೇಕು ವ್ಲಾಗರ್ ಅಂತ, ಅದೊಂದೇ ಆಸೆ ಇರೋದು ನನಗೂ. ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ನಾಳೆ ಸಿಗುವ. ಬಾಯ್ ಬಾಯ್.